ಒಟ್ಟ ಗೊತ್ತಾಗಲ್ಲಾಗೈತಿ ಆಕಿ ಹನುಮಾವ ಎಲ್ಲದಳು ಏನು ರುಕ್ಮಿಣಿ ರುಕ್ಮಿಣಿ ಯಾಕಪ್ಪ ಯಾಕೋದ್ರ ಅಲ್ವೇ ಇಷ್ಟು ಅಗಲ ರೊಟ್ಟಿ ಮಾಡಿ ನಡು ಒಂದ್ ಸ್ವಲ್ಪ ಪಲ್ಯಾರು ಮಾಡ್ಬೇಕಲ್ವೇ ಅದ್ರ ಸಲುವಾಗಿ ಯಪ್ಪ ರೊಟ್ಟಿಗೆ ನೀವು ಬೇಕಲ್ಲ ಹನುಮಾವನ ಮನೆಗೆ ಹೊಂಟಿದ್ವಿ ಹನುಮಾವನ ಮನೆಗೆ ಮುದ್ದು ಬಂಗಾರ ಚಿನ್ನ ಅಲ್ವೇ ಹನುಮನ ಮನೆಗೆ ಹೊಕ್ಕಿಯಲ್ಲ ನನ್ನ ಬಗ್ಗೆ ಏನು ಕೇಳ್ತಾಳ ಬೇಕೆ ನಿನ್ನ ಬಗ್ಗೆ ಏನ್ ಹೇಳ್ತಾಳ ಏನು ಹೇಳೇ ಶಾಂತಂ ಪಾಪಂ ಪವಾಡಂ ಪಂಪಂ ಮಹಿಳೆ ಹಿಂಗ ಅಡ್ಡ ರೋಡ್ನಾಗ ನಿಂತ್ಕೊಂಡ ಮುದುಕ್ಯಾರ ವಿಷಯ ಮಾತಾಡ್ಬಾರ್ದು ಮಹಿಳೆ ಅಡ್ಡ ಬೀಳಕ್ ಹೋಗ್ಬೇಡ ನಮಗ್ ಮಾಡಕ್ ಆಗಂಗಿಲ್ಲ ಊದಕ್ಕ ಬೇಡ ಅಂದ್ರೆ ಮಾಡಕ್ ಸ್ವಾಮಿ ಏನು ಮಾಡಕ್ ಆಗೋದಿಲ್ಲ ನಿನಗ ಆಶೀರ್ವಾದ ರೀ ಆಶೀರ್ವಾದನ ತಾವ್ಯಾರ್ರಿ ಹಾ ಮಹಿಳೆ ಇವ್ ನೋಡಿದ್ರೆ ಗೊತ್ತಾಗತ್ ನನಗೆ ಇಲ್ಲೇ ಹಿಂದ ಒಂದ 2 ತಾಸಿನ ಹಿಂದ ಎಬ್ಸರ್ ಹೊಲ್ಲಾಗ ಬೇಲಿ ಹಾರಕ್ ಹೋಗಿ ಮುಳ್ಳು ಚುಚ್ಚಿಸ್ಕೊಂಡ ತುಂಟನಲ್ಲವೇ ಇವನು ಸ್ವಾಮಿ ಏನು ಮಾತಾಡ್ತೀನಿ ನೀನ ಯಾಕೆ ನೀ ಯಾಕೆ ಬೇಲಿ ಹಾರಕ್ ಹೋಗಿದ್ದಿ ನಾ ಯಾಕೆ ಬೇಲಿ ಹಾರಕ್ ಹೋಗ್ಲಿಗೆ ಹುಳಿ ಮುಪ್ಪ ಅಲ್ವೇ ನಾ ಯಾಕೆ ಬೇಲಿ ಹಾರಕ್ ಹೋಗ್ಲಿವೆ ಸಿಗ್ಗ್ಯಾರ ಪ್ಲಾಟ್ನ್ಯಾಗ ಮಂದಿ ಗೊತ್ತಾಗಲ್ಲ ಸಂಡಾಸಕ್ಕೆ ಹೋಗಿದ್ರ ಅವೇ ಅದಕ್ಕೆ ಬೇಲಿ ಹಚ್ಚಿದೆ ನಾ ಹಗಲಕ್ಕೆ ಬೇಲಿ ದಾಟಕ್ ಹೋಗಿದ್ದೆ ಮುಳ್ಳು ಚುಚ್ಚಿ ಬಿಟ್ಟಾತಿ ಸುಳ್ಳು ಹೇಳೋಡ ಭಕ್ತ ನಾವು ಹಿಂದಿಂದು ಮುಂದಿಂದು ಮುಂದಾಗುದು ಅದಕ್ಕೆ ಮುಂದಾಗುದು ಎಲ್ಲ ಹೇಳ್ತೇವೆ 25-30 ವರ್ಷದಿಂದ ನೀ ಹನುಮಾನ ಸಂಘವಾಗಿ ಬೆರತ್ತದೆ ಇಬ್ರು ಕೂಡಿ ಪ್ರೇಮದ ಪಕ್ಷಿ ಅಂತ ಫ್ರೀ ಬಸ್ನ್ಯಾಗ ಅಡ್ಡಾಡಿದ ತುಂಟನಲ್ಲವೇ ನೀನು ಏನಂತಲ್ಲ ನಮ್ಮ ಬಗ್ಗೆ ನಿನಗೆ ತಿಳ್ತಿದ್ದಾನಲ್ಲ ಅಲ್ಲ 60 ವರ್ಷ ಆದ್ರೂ ಅವ್ರನ್ನ ಇವ್ರನ್ನ ಜೋಡ್ ಮಾಡ್ಕೊಂಡು ಅಡ್ಡಾಡ್ತೀವಿ ಅಲ್ವೇ ನಿನಗ 30 ಆಗ್ಯಾವ ಮತ್ತು ನನಗೆ 60 ಹಾಕಲ್ಲ ಅಲ್ವೇ ನೀನು ಈ ಸ್ವಾಮಿ ಮಾತು ನಂಬ್ತೀಯ ನಾ ಯಾಕೆ 61 ವರ್ಷ ಆದ್ರೂ ಅಡ್ಡಾಡಕ್ ಹೋಗ್ಲಿ ನಿಮ್ಮವ್ವ 10 ವರ್ಷ ಆತ ಮತ್ತೆ ತಡ್ಕೋಬೇಕಲ್ರಿ ಇಂಜನ್ ಅಲ್ವೇ ಹೆಸರಿಗೆ ಅಷ್ಟ ಅಲ್ವೇ ಹೆಸರಿಗಷ್ಟ 61 ವರ್ಷ ಆಗ್ಯಾವ ಹೆಸರಿಗಷ್ಟ ಮೋಟರ್ ಐತಿ ಅದ್ರಾಗ ನೀರೆತ್ತು ಶಕ್ತಿ ಇಲ್ವೇ ಶಕ್ತಿ ಇಲ್ಲ ನಿನ್ನ ಮೋಟರ್ ಸುದ್ದಿನ ಹನುಮವ್ವ ನನಗೆಲ್ಲ ಹೇಳ ನೀ ಅದನ್ನೆಲ್ಲ ಹೇಳಕ್ ಹೋಗ್ಬೇಡ ಸರಳ ಮನೆಗೆ ದಾಟಿ ಬಿಡು ಈ ಮೂಳ್ನಂತ ಸುದ್ದಿ ತರಕ್ ಹೋಗ್ಬೇಡ ಅವ್ರ ಜೊತೆ ಒಂದು ಕೆಲಸ ಕೇಳ್ಕೊಂಡು ಬಂದ್ಬಿಡ್ತೀನಿ ಅಲ್ವೇ ನಿನ್ನ ಹಡದ ಅಪ್ಪನ ಬಿಟ್ಟು ಸ್ವಾಮಿ ನಂಬಬೇಕು ಅಲ್ವೇ ಸ್ವಾಮಿಗಳು ಏನು ಹಗರು ಮಕ್ಕಳು ಅಲ್ವೇ ಅವ್ರ ಆಟ ಆಡೋ ಮಕ್ಕಳು ಕೂಟ ರತಿ ಕ್ರೀಡೆ ಆಡಿದ ಮಕ್ಕಳು ಅದಾರ ಅವ್ರು ಕೂಡ ನಿಂತಂದ್ರ ಶಾಂತಂ ಪಾಪಂ ಇದ ದೌಡನ ಬಂದು ಬಿಡುವೆ ಹೋಗು ಬಾಬಿ ನೀನು ಬಿಟ್ಟು ಹೋಗಕ್ ಮನಸ್ಸು ಬರುವಲ್ಲ ಕಾವ್ಯ ಸ್ವಾಮಿ ಅಲ್ಲವ ಕಾಮಕ ಸ್ವಾಮಿ ಅವ ಬಂದ್ಬಿಡ ಒಂದು ಸ್ವಲ್ಪ ಹೋಗ್ತೇನೆ ಸ್ವಾಮಿ ಬಾ ನೀವು ಊರಾಗ ಜೋಳ ನೆಡ್ಸ್ಕೊಕ್ ಬರ್ತೀಯಲ್ಲ ಐತಿ ನಿನಗೆ ಚೋಳ್ ಬಿಟ್ಟು ಕಳಿಸ್ತಾನೆ ನಮ್ದು ಇಲ್ಲೇ ಗುಮ್ಮೇಶ್ವರ ಮಠ ರೀ ಅದು ದೊಡ್ಡ ಪವರ್ಫುಲ್ ಮಠ ಐತ್ರಿ ಆ ಮಠದಿಂದ ಒಂದು ಹುತ್ತ ಆ ಹುತ್ತದ ಬಾಜು ಒಂದು ಸಣ್ಣ ಹುತ್ತ ಐತಿ ಆ ಹುತ್ತದಾಗ ತಪಸ್ ಮಾಡಿ ದೊಡ್ಡ ತಪಸ್ಸಿ ಆಗ್ಯಾವ ನೀವು ನೋಡಿದ್ರಿ ಈ ನಮ್ನಿ ಅದೀರಿ ಆ ಹುತ್ತದಾಗ ನೀವ್ ಹೆಂಗ ಒಳಗ್ ಬಕ್ಕೊಂಡಿದ್ರಿ ಮಹಿಳೆ ನಾವ್ ಯಾರಂತೀವಿ ಮೊನ್ನೆ ಕುಡಾಳದಾಗ ಜಾತ್ರೆಗೆ ಹೆಚ್ಚಿ ಅಲ್ಲಿ ಪುರಾಣ ಮಾಡಿದವ್ರ ನಾವು ಅಲ್ರಿ ಸಣ್ಣ ಹೋಲಿದ್ರು ಕಡ್ಡಿ ಹಂಗ ಹೊಕ್ಕ ಗುಡ್ಡದಂಗ ಕುಂತ್ಕೊಂಡ 3 ತಿಂಗಳ 3 ದಿನ 3 ತಾಸು ಕುಂತ ತಪಸ್ ಮಾಡಿ ಮಹಾಜ್ಞಾನಿಗಳಾಗ್ಯಾವ ಬಾಬಾ ಇಂತ ದೊಡ್ಡ ತಪಸ್ ಮಾಡಿರಿ ಪವಾಡ ಮಾಡಿರಿ ಅಂತ ನಮ್ದಟ್ ನೋಡಿ ಮಾಡೇ ಬಿಡ್ರಲ್ಲ ಎಂತ ಮಾತು ಭಕ್ತಳೆ ಎಂತ ಮಾತು ನಮ್ಮಂತ ಗುಮ್ಮೇಶ್ವರ ಸ್ವಾಮಿಗಳು ಇರೋದ ನಿಮ್ಮಂತ ಗುಮ್ಮಕ
ಅದಿ ನೀನು ಬಾಳ ಸಣ್ಣಾಕಿ ಸರಿ ಇಲ್ಲ ಹುಡುಗಿ ನಿನ್ನ ನಡವಳಿಕೆ ಅದಿ ನೀನು ಬಾಳ ಸಣ್ಣಾಕಿ ಸರಿ ಇಲ್ಲ ಹುಡುಗಿ ನಿನ್ನ ನಡವಳಿಕೆ ಸಂಜಾದ್ರು ನೀವು ತಿರುಗಾಕಿ ಹೊತ್ತಕೊಂಡು ಜಲಪಾಸಾಕಿ ಸಂಜಾದ್ರು ನೀವು ತಿರುಗಾಕಿ ಹೊತ್ತಕೊಂಡು ಜಲಪಾಸಾಕಿ ಇದೆಲ್ಲೇ ರುಕ್ಮಿಣಿ ಈ ಕೆಂಪರ್ವಿ ಹಾಕಿದ ಮಂಗ್ಯಾಡ ಕೂಟ್ಟಿದ್ಯಲ್ಲ ಯಾಕೆ ಬಂದು ಮರ ಇಲ್ಲಿ ಎಲ್ಲಿ ನನ್ನ ಮಕ್ಕಳು ಕಳಿಸಿ ಬಿಡ್ತದನ್ನ ಭಯಪ್ಪ ಹಂಗ ನಕ್ಕೊಬ್ರ ಬಾಳ ದೊಡ್ಡ ಪೋಡ್ ಮಾಡಿದ್ರು ಅಂತದೇನ್ ಪೌಡ್ ಮಾಡ್ಯಾರ ಅವ್ರು ಶಾಂತಂ ಪಾಪಂ ಪವಾಡಂ ಪಂಪಂ ಇದೇಲಿ ಸ್ವಾಮಿಯರ ನೀವು ಶಾಂತಮ್ಮ ಸಾವಮ್ಮ ಪವಾಡಂ ಪಂಪಂ ಅಂದಾಗ ನಿಮ್ ಸ್ವಂಟ ಹಿಂದಕ್ಕೊಮ್ಮೆ ಮುಂದಕ್ಕೊಮ್ಮೆ ಹೋಗತ್ತಲ್ಲ ಅಂತ ಪವಾಡನ ಐತಪ್ಪ ಅದ ನೋಡಿಲ್ಲ ನಾವು ಇಷ್ಟು ವರ್ಷ ಮಾಡೇವಿಲ್ಲ ಆ ತಪಸ್ಸನ್ನ ನಡವಾಗ ಗಟ್ಟಿಗೆ ಕಟ್ಟಿ ಇಟ್ಕೊಂಡಿರ್ತೀವಿ ನಿಮ್ಮಂತ ಭಕ್ತರು ಬಂದಾಗ ಆಶೀರ್ವಾದ ಮಾಡ್ತೀವಿ ಆಶೀರ್ವಾದ ಈ ನನ್ನ ಮಗನ ಧ್ವನಿ ಕೇಳಿದ್ರೆ ನನ್ನ ಚಡ್ಡಿ ದೋಸ್ತ ರಾಮ್ಯಾನ್ ನೆನಪಾಕತಿ ನೋಡೋಣ ತಡಿ ಅವ್ನು. ಮತ್ತ ಏನ್ ಯೋಚನೆ ಮಾಡ್ತಿರೋ ಯಾಕೆ ನಿಮ್ ಹುಡುಗಿ ಓಡಿಗ್ಯಾಳ ಏ ಆ ಸೀನ ಇಲ್ಲ ರೀ ನಮಗ ನೀವು ಇಷ್ಟು ಉದ್ದ ಗಡ್ಡ ಬಿಟ್ಕೊಂಡು ವಜ್ಜಿ ಇಟ್ಕೊಂಡು ಎಷ್ಟು ವರ್ಷಕ್ಕೊಮ್ಮೆ ಜಾಗ ಮಾಡ್ತೀರಿ ಅಂತ ಬಿಡು ವಯಸ್ಸಮ್ಮ ಬಿಡು ಬಿಡು ಅಯ್ಯಯ್ಯ ಇದು ಗುಜ್ಜಪ್ಪನ ಮಠದ ಸ್ವಾಮಿ ಅಂತ ಇದ್ರ ಕಾಲಿಗೆ ಅಡ್ಡ ಬಿದ್ದಿದ್ದೆ ನಾನು ರುಕ್ಮಿಣಿ ಇವ್ ಗುಜ್ಜಪ್ಪನ ಮಠದ ಅಜ್ಜಾರ ಅಲ್ಲಿವ ನಿಮ್ಮಂತ ಹುಡುಗಿಯರಿಗೆ ಹಾಲ್ ನಿಮ್ ಹುಡುಗಿಯರ ಹಾಲಿಗೆ ಎಪ್ಪ ಹಾಕಿ ಮಜ್ಗಿ ಕಟ್ಟಿ ಮಗ ಅದಾನಿವ ಅಲ್ಲಲ್ಲಿ ಏನ್ ಮಗನ ಶ್ಯಾಮ ರಾಮ ಎಲ್ಲಿಂದ ತಗೊಂಬಂದಿಲ್ಲ ಇವ್ನ ಡ್ರೆಸ್ ಇಲ್ಲೇ ಕುಬೇರದಾಗ ನಾಟಕ ಹಚ್ಚಿದ್ರ ಅಲ್ಲಿ ಮೌಲ್ಯ ಕುಂತಿದ್ನ ಅವಂಗೊಂದು ಪ್ಯಾಟ್ ಕೊಡಿಸ್ತೇನೆ ನೀ ಸ್ವಾಮಿ ಡ್ರೆಸ್ ಕೊಡ್ಲಿ ಒಂದು ಪ್ಯಾಟ್ ಕೊಡಿಸ್ತೇನೆ ನೀ ಕೊಟ್ಟು ಬಿಟ್ಟ ಹಾಕೊಂಡ್ ಆ ನನ್ನ ಮಗನ ಕಡೆ ಪೆಟ್ ಕೊಟ್ಟು ಇಸ್ಕೊಂಡು ಬಂದು ಈ ಹುಡುಗಿನ ಹುಚ್ಚಿ ಮಾಡಕತ್ತಿ ನಮಗ ಹುಚ್ಚೆ ಅಲ್ಲಲ್ಲ ಮಳೆ ಮಾಡಕ್ ನಾನು ಬಡ ಚೀಪ ಹೆಣ್ಣಂತ ಮಾಡಿ ಅವಾಗ ಗೊತ್ತಿಡ್ತೀನಿಲೇ ಅವ್ನು ನಾನು ಸರಿ ಸರಿ ನಿಮ್ಮಂತರ ಜೊತೆ ಏನ್ ನನ್ನ ಮಾತು ನಮ್ಮಪ್ಪ ಹೇಳೋಗನ ಹೋಗ್ತಿರ್ಪಾನ ಏ ನಿಂದ್ರ ರುಕ್ಮಿಣಿ ನಿಂದ್ರ ನೀ ರಾಮನ್ ಹೊಡ್ತಕ್ಕ ಹೌವಾರಿ ಹೋಗಿದ್ದೆ ನಾ ಬಂದ್ ಮಾಡೇನಿ ನಿನ್ನ ಪರಾರಿ ಅದ ಖುಷಿ ಒಳಗ ಒಂದ್ ಡ್ಯಾನ್ಸ್ ಹಾಡು ಯಾರು ಬೇಡ ನೋಡಿ ಚೆನ್ನಾಗಿ ಮಾಡ್ತೀವಿ ಮನಸ್ಸರದು ಕೂಗುದಕ್ಕೆ ಇರಬೇಕು ದೈವಬಲ ಹಣಯಕ್ಕೆ ಕೂಡಿದರೆ ಹಡಿದವರು ಬೇಕಿಲ್ಲ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋ ಬಯಸಿ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋ ಬಯಸಿ ಸುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಕರಡು ಬೇಗ ಬಂದೇ ಜೀವ ಪ್ರೇಮವಾಗಿ ಬರಬೇಕು ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಏಳು ಬೇಗ ಬಂದೇ ಜೀವ ಹೃದಯದ ರಾಜ ಬೆಳಗ ಮಹಾರಾಣಿ
ನಿನ್ನ ಗೆಳತಿ ನನ್ನ ಹೃದಯದ ಬೆಳಗ ಮಾರಾಣಿ ನಿನ್ನ ಗೆಳತಿ ನಿಜವೇಳ ಗೆಳತಿ ಕಿವಿಪಟ್ಟ ಗೆಳತಿ ಸಾವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನಿನ್ನ ಗೆಳತಿ ಜೀವನ ನನ್ನ ಗಳಿಸಿ ನನ್ನ ಮರೆತು ನಿನ್ನ ಗೆಳತಿ ಜೀವನ ನನ್ನ ಗಳಿಸಿ ನನ್ನ ಮರೆತು ನಿನ್ನ ಗೆಳತಿ ಕಾಳಿಂಗ ಅನ್ನದಾತರಿಗೆ ಆಶ್ರಯಾಗಿ ಬಡವರಿಗೆ ಬಂದು ಆಗಿ ಆ ಸ್ವಚ್ಛನ ಶ್ರೀಮಂತ ಪ್ರತಾಪಗೌಡನನ್ನು ಸಚಿವ ಸ್ಥಾನದಿಂದ ಕಿತ್ತುಗೆದು ನಾಡಿನ ನೆಚ್ಚಿನ ನಾಯಕರಾಗಿ ಹಸಿರು ಕ್ರಾಂತಿಯ ಹರಿಕಾರಣ ಭೂಮಿ ತಾಯಿಯ ಸ್ವಚ್ಛನ ಮಗನಾದ ಈ ರಾಜ್ಯದ ಮುಖ್ಯಮಂತ್ರಿಗಳು. ಹೌದು ವಿರಾಟ್, ರೈತರ ಮಗನಾಗಿ ಹುಟ್ಟಿ ಸರ್ಕಾರದಲ್ಲಿರುವ ಚುಕ್ಕಾಣಿಗಳನ್ನು ಹಿಡಿಯಬೇಕೆಂದು ರಾಜಕೀಯಕ್ಕೆ ಬಂದು ವಿರೋಧ ಪಕ್ಷದವರಿಗೆ ತೊಡೆಯನ್ನು ತಟ್ಟಿ ನಿಷ್ಠುರವಾದಾಗಿ ಈ ರಾಜ್ಯದ ಗದ್ದುಗೆ ನೀಡಿದವರು ನಮ್ಮ ಸಿಎಂ ಸಾಹೇಬರು. ಕಾಳಿಂಗ ಅವರ ಹೆಸರಿಗೆ ಮಸಿಗೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಅವರು ಎಷ್ಟೇ ತಪ್ಪು ಮಾಡಿದವರು ಅಧಿಕಾರವನ್ನು ಕಳೆದುಕೊಳ್ಳುತ್ತಾರೆ. ಅವರು ಎಷ್ಟೇ ಎತ್ತರದ ಅಧಿಕಾರದ ಪಟ್ಟದಲ್ಲಿ ಕುಳಿತಿದ್ದರು ಒಂದು ಕೆಟ್ಟ ಕೆಲಸ ಮಾಡದೆ ದಿಟ್ಟ ಧೀರನಾಗಿ ರಾಜ್ಯದ ಗದ್ದುಗೆಯನ್ನು ಏರಿ ಎಲ್ಲರನ್ನು ಒಂದೇ ದೃಷ್ಟಿಯಲ್ಲಿ ನೋಡುವ ರಾಜಕಾರಣಿಗಳು ಯಾರಾದರೂ ಇದ್ದಾರೆಂದರೆ ಅವರೇ ನಮ್ಮ ಕನ್ನಡ ನಾಡಿನ ಹಿಂದೂಗಳ ಹುಲಿ ಸಿಂಹದ ಸಿಡಿಲಿನ ಮರಿ ಸಿಎಂ ಸಾಹೇಬರು. ವಿರಾಟ್, ನಮ್ಮ ಸಿಎಂ ಸಾಹೇಬರು ದಂಡಿಗೆದಿರಲಿಲ್ಲ, ದಾಳಿಗೆದಿರಲಿಲ್ಲ. ವಿಧಾನಸೌಧದಲ್ಲೇ ತೊಡೆಯನ್ನು ತಟ್ಟಿ ವಿರೋಧ ಪಕ್ಷದವರನ್ನು ಗಡಗಡ 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 ನಡಗಿಸಿದವರು. ಅದಷ್ಟೇ ಅಲ್ಲ, ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸ ಮಾಡಿ ರೈತರಿಗೆ ಅನುಕೂಲವಾಗುವಂತೆ ಹಲವಾರು ಯೋಜನೆಗಳನ್ನು ರೂಪಿಸಿ ನೂರಾರು ಸೌಲಭ್ಯಗಳನ್ನು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ಬಡವರಿಗೆ ಅನುಕೂಲವಾಗುವ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಅಂತ ಸಿಎಂ ಸಿಕ್ಕಿದ್ದು ನಮ್ಮ ಪುಣ್ಯವಿರ. ಹೌದು ಕಾಳಿಂಗ, ಬರೀ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನಾದವನು ಸರ್ಕಾರದ ಜಾಗವನ್ನು ಸ್ವಂತಕ್ಕೆ ಉಪಯೋಗಿಸಿಕೊಂಡು ಲಕ್ಷಕ್ಕೆ ಮಾರಿ 5 ವರ್ಷ ಅಧಿಕಾರ ಅವಧಿಯೊಳಗಾಗಿ ಇಡೀ ಊರನ್ನೇ ಗುಡಿಸಿ ಗುಂಡಾಂತರ ಮಾಡಿ ಕೋಟ್ಯಾಧೀಶ್ವರನಾಗಿ ಮೆರೆಯುತ್ತಾನೆ. ಬಟ್ ರಾಜ್ಯದ 10 ವರ್ಷ ಆಡಳಿತ ತನ್ನ ಕೈ ಒಳಗಿದ್ದರು ಒಂದು ಕಪ್ಪು ಚಿಕ್ಕಿ ಬೆಳೆದಂತೆ ನಾಡಿಗೆ ತಕ್ಕ ನಾಯಕರಾಗಿ ಹೊರಟಿದ್ದಾರಲ್ಲ, ಅವರು ನಮ್ಮಂತ ರೈತರ ಪಾಲಿನ ದೇವರು. ಮಾವ ಬಾಮೀರ, ಯಾಕೆ ಏನಾಯ್ತು? ಇಷ್ಟೊಂದು ಅವಸರದಿಂದ ಓಡಿ ಬರುತ್ತಿರುವೆ. ಹೌದು ಮಾವ, ಅದೇ ಆ ಪ್ರತಾಪಗೌಡನ ತಮ್ಮ ವಿರಾಜ್ ರಾಜ್ ಶರತ್ ರಾಜ್ ಏನು ಮಾಡಿದ ನಮ್ಮ ಆ ಪ್ರತಾಪಗೌಡನ ತಮ್ಮ ಛತ್ರ ತನ್ನ ಅಣ್ಣನ ಅಧಿಕಾರ ಹೋಯಿತೆಂದು ನಿನ್ನ ಮೇಲೆ ಕಾಮದ ಕಣ್ಣು ಹಾಕಿ ತನ್ನ ಸೇಡನ್ನು ತೀರಿಸಿಕೊಳ್ಳಲು ಹೊಂಚು ಹಾಕಿದನೆಯೇ? ಹಾಗಾದರೆ ಹೇಳಮ್ಮ, ಈಗಲೇ ಹೋಗಿ ಆ ಕಾಮ ಪಿಸಾಚಿಯ ಕಣ್ಣು ಕಿತ್ತ ತರೋನು ಈ ನಿಮ್ಮಣ್ಣ ವಿರಾಟ್. ಇಲ್ಲಣ್ಣ, ಹಾಗೇನೂ ಇಲ್ಲ. ಅದು ದೊಡ್ಡಣ್ಣ ಮನೋವನ್ನ ಓದಿಸೋಕ್ಕೋಸ್ಕರ 50 ಲಕ್ಷಕ್ಕೆ ಮನೆ ಆಸ್ತಿ ಪತ್ರನೆಲ್ಲ ಬರೆದು ಕೊಟ್ಟಿದ್ರಂತೆ. ಅದಕ್ಕೆ ಅವನು ಬಂದು, ಅದೇ ಆ ಪ್ರತಾಪಗೌಡನ ತಮ್ಮ ಶರತ್ ರಾಜ್ ಬಂದು ನಮ್ಮನ್ನೆಲ್ಲ ಮನೆಯಿಂದ ಹೊರಗೆ ಕಳಿಸ್ದಣ್ಣ, ಮನೆಯಿಂದ ಹೊರಗೆ ಹಾಕದ. ನಾನಿಲ್ಲದ ಸಮಯವನ್ನು ಸಾಧಿಸಿ ನನ್ನನ್ನ 50 ಲಕ್ಷ ಹಣವನ್ನು ಇಸಿದುಕೊಂಡಿದ್ದಾನೆಂದು ಸುಳ್ಳು ಹೇಳಿ ಅವರನ್ನು ಮನೆಯಿಂದ ಹೊರಹಾಕಿದೆಯಾ?
ಬಡ್ಡಿ ಮಗನ, ನೀನೆಷ್ಟೇ ತಪ್ಪು ಮಾಡಿದ್ದರು ನಿನ್ನನ್ನು ಬದುಕಲು ಬಿಟ್ಟಿದ್ದೆ. ಆದರೆ ಮುಕ್ತ ಮನಸ್ಸಿನ ನನ್ನನ್ನು ಹೊರತಳ್ಳಿದ ನಿನ್ನನ್ನು ಈ ಲೋಕದಿಂದಲೇ ಪರಲೋಕ ಕೆಟ್ಟಲಿಲ್ಲ. ನನ್ನ ಹೆಸರು ಕಾಳಿಂಗನೇ ಅಲ್ಲ. ಮೊದಲು ಅಣ್ಣನನ್ನು ಹುಡುಕಿ ಅವನ ಬಾಯಿಂದ ಸತ್ಯಾಂಶಗಳನ್ನು ತಿಳಿದುಕೊಂಡು ಅನಂತರ ಸುಳ್ಳಿನ ಸಾಮ್ರಾಜ್ಯ ಕಟ್ಟಿ ಪಟ್ಟದರ್ಶನಂತೆ ಮೆರೆಯುತ್ತಿರುವ ಆ ಪ್ರತಾಪಗೌಡನನ್ನು ಚಟ್ಟ ಕಟ್ಟಿ ಯಮನ ಪಾದಕ್ಕೆ ಮುಟ್ಟಿಸೋಣ. ವಿರಾಟ್, ನನ್ನಣ್ಣ ಎಂತವರು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಕೋಟಿ ಕೋಟಿ ಕೊಟ್ಟರು ನನ್ನಣ್ಣ ಒಂದು ಗೇನು ಜಾಗವನ್ನು ಕೊಡುವವನಲ್ಲ. ಹಾಗಿರುವಾಗ ಅದು ಹೇಗೆ 50 ಲಕ್ಷ ಹಣಕ್ಕೆ ನಮ್ಮ ಸರ್ವ ಆಸ್ತಿಯನ್ನು ಬರೆದು ಕೊಡುತ್ತಾನೆ? ಇದರಲ್ಲೇನೋ ಪ್ರತಾಪಗೌಡನ ಕುತಂತ್ರವಿದೆ. ಅವನಿಗೆ ಎದುರಾದ ನಮ್ಮ ಮನೆತನವನ್ನು ಹಿಂದಿಟ್ಟರೆ ತಾಮೇಟಿಯಾಗಿ ಭಾವಿಸಿರಬಹುದು ಆ ಪ್ರತಾಪಗೌಡ. ಏ ಪ್ರತಾಪಗೌಡ, ಧರ್ಮದಿಂದ ಬದುಕಿನ ಮನೆತನ ನಮ್ಮದು. ಇಟಗಿ ಭೀಮಾಶಂಕರಿಯವರ ಪುತ್ರ ಕಾಳಿಂಗ ಅನ್ಯಾಯ ಧರ್ಮದಿಂದ ಮೆರೆದ ನಿನ್ನನ್ನು, ನಿನ್ನ ರುಂಡವನ್ನು ಕಳೆದು ನಿನ್ನ ನೆತ್ತವನ್ನೇ ನದಿಯನ್ನಾಗಿ ಅರಸಲಿಲ್ಲ. ನನ್ನ ಹೆಸರು ಕಾಳಿಂಗನೇ ಅಲ್ಲ. ಮಾವ ನೋಡಿ ಮಾವ, ದಯವಿಟ್ಟು ಹಾಕ್ಬೇಡ. ಅಣ್ಣ ಹೇಳಿದಾಗೆ ಮೊದಲು ನಾವು ಅಕ್ಕ ಭಾವ ಎಲ್ಲಿದ್ದಾರಂತ ಹುಡುಕೋಣ. ಯಾಕಂದ್ರೆ ಆ ದುಷ್ಟ ಪ್ರತಾಪನ ಕಣ್ಣಿಗೆ ಅವ್ರೇನಾದ್ರೂ ಬಿದ್ರೆ ಅವ್ರ ಜೀವನ ತೆಗೆದುಕೊಂಡು ಹೇಸೋನಲ್ಲ ಆ ನೀಚರು. ಹೌದು ಕಾಳಿಂಗ, ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಡುವುದು ಬೇಡ. ನಮ್ಮ ಆಸ್ತಿಯನ್ನು ಭರಿಸಿಕೊಳ್ಳಲು ಅವರು ಯಾರು? ನಮ್ಮ ಆಸ್ತಿಗೂ ಎಲ್ಲಿಗೂ ಹೋಗುವುದಿಲ್ಲ. ಬಾ ಕಾಳಿಂಗ, ಮೊದಲ ಅಣ್ಣ ಅತ್ತಿಗೆಯರನ್ನ ಹುಡ್ಕೋಣ. ಬಾ ಹೋಗೋಣ. ಸರಿ ವಿರಾಟ್. ನಡಿ ಅಣ್ಣ, ಹೋಗೋಣ. ಶಿವರಾಮ, ಶಿವರಾಮ, ಈ ಪ್ರತಾಪಗೌಡನೆಂಬ ಪರ್ವತದ ಎದುರು ಈಜಿ ತಳಸೇರುತ್ತೇನೆಂದು ಕಂಡ ನಿನ್ನ ಕನಸು ಹೇಗೆ ನುಚ್ಚು ನೂರಾಯಿತು ಗೊತ್ತಾ ಮಗನೇ? ಪರಾಕ್ರಮಿ ತಮ್ಮ ಕಾಳಿಂಗನಿದ್ದಾನೆಂದು ನನ್ನ ಎದುರಿಗೆ
ತೊಡೆ ತಟ್ಟಿಸಿ ನನ್ನ ಅಧಿಕಾರದ ಪದವಿಯನ್ನ ಕಿತ್ತುಕೊಂಡೆ. ಅದಕ್ಕೆ ಸೇಡಿಗೆ ಸೇಡು ಪ್ರತಿ ಸೇಡು ತೀರಿಸಬೇಕು. ನಿನ್ನಿಂದ ಹೆಬ್ಬಟ್ಟಿನ ಸಹಿ ಹೊತ್ತಿಸಿಕೊಂಡು ನಿನ್ನನ್ನು ಮನೆಯಿಂದ ಹೊರ ಹಾಕಿದೆ. ಶಿವರಾಮ ಅಧಿಕಾರ ಆಸೆಗೆ ಬದುಕುವ ಗಂಡಲ್ಲ ಈ ಪೊಲೀಸ್ ಪಾಟೀಲ್ ಪ್ರತಾಪ್ ಗೌಡ. ಹಠ ಬಿದ್ದರೆ ಕಟ ಹರಿಯುವ ಕಾರಣ. ಅಪ್ಪ ಆ ಶಿವರಾಮನ ಮನೆಯಿಂದ ಹೊರಗೆ ಹಾಕೇವಿ ನಂಗೆ ತಂಡಿ ಜ್ವರನ ಗಂಟು ಬಿದ್ದವ್ರಿ. ತಂಡಿ ಜ್ವರನ ಗಂಟು ಬಿದ್ದಾವ. ಯಾಕೆ ಕಡಿಬಿಡಿ ಆ ಶಿವರಾಮಗೆ ಹೆದರಾಕತ್ತಿಲ್ಲ. ಆ ಶಿವರಾಮಗಳ್ರಿ ಅವ್ರ ತಮ್ಮ ಕಾಳಿಂಗದ್ರಿ ನಿನ್ನೆ ರಾತ್ರಿ ಕನಸಿನಾಗ ಬಂದ ನಿಮ್ಮನ್ನು ಒತ್ತ ಎದ್ದಿ ಮ್ಯಾಗ ಕಾಲಿಟ್ಟು ನಿಮ್ಮ ಚಂಡ ಕಡ್ದಂಗ ಆಗ್ಬಿಟ್ಟೈತ್ರಿ. ಚಂಡ ಕಡ್ದಂಗ ಆಗ್ಬಿಟ್ಟೈತಿ. ಕಚ್ಚೇರಕ ಕನಸನ್ನು ಕಂಡು ಹುಚ್ಚನಂತೆ ಮಾತನಾಡಬೇಡ. ಈ ಕೆಚ್ಚರ ವೀರನ ರುಂಡವನ್ನು ತೆಗೆಯಲು ಆ ಲುಚ್ಚ ನನ್ನ ಮಕ್ಕಳಿಂದ ಸಾಧ್ಯವಿಲ್ಲ. ಹಂಗ ಅನ್ಬ್ಯಾಡ್ರಿ ಅಪ್ಪ. ಆ ಶಿವರಾಮ್ ಕಾಳಿಂಗ ಮೊದ್ಲು ಸಿಟ್ಟಿಂಗ್ ಮನುಷ್ಯ ಅದಾನ. ₹1 ಕೊಡ್ಲಂಗ 50 ಲಕ್ಷ ಕೊಟ್ಟೇವಂತ ಹೇಳೇವಿ. ಆ ಶಿವರಾಮನ ಮನೆಯಿಂದ ಹೊರಗೆ ಹಾಕೇವಿ. ಎಲ್ಲ ಸುದ್ದಿ ತಿಳಿದು ನಮ್ಮನ್ನ ಹೆಂಗ್ ಬಿಡ್ತಾನ್ರಿ? ಕುರಿ ಚರ್ಮ ಸುಳ್ದಂಗ್ ಸುಳದ್ ಬಿಡ್ತಾನ್ರಿ ಅಪ್ಪ. ಕತ್ತೇರಿ ನನ್ನ ಮಗನೇ, ನನ್ನ ಅಧಿಕಾರದ ಕುರ್ಚಿಗೆ ಕೊಡ್ಲಿ ಪಟ್ಟು ಹಾಕಿದ ಆ ಕಾಳಿಂಗ ನಾನು ಸುಮ್ಮನೆ ಬಿಡುವುದಕ್ಕೆ ಹೇಳಿಯಲ್ಲ. ಈ ಪಾಟೀಲ್ ಪ್ರತಾಪ್ ಗೌಡ ನನ್ನ ಎದುರಿಗೆ ಪ್ರತಿಯೊಬ್ಬ ರೈತರನ್ನು ಎದ್ದು ನಿಲ್ಲಿಸಿ ಸಂಚಗಾರ ರೂಪದಲ್ಲಿ ಕೊಟ್ಟ ಹಣವನ್ನು ನನ್ನ ಮುಖಕ್ಕೆ ಇಳಿಸಿ 15 ವರ್ಷ ರಾಜಕೀಯಕ್ಕೆ ಕಾಲಿಡದಂತೆ ಮಾಡಿದರಲ್ಲ ಬಡಪಾಯಿಗಳು. ಅವರನ್ನು ಜೀವಂತ ಸುಟ್ಟರು ನನ್ನ ಸಿಟ್ಟು ಶಾಂತಿ ಹೋಗದು. ನಮಸ್ಕಾರ, ಪೊಲೀಸ್ ಪಾಟೀಲ್ ಪ್ರತಾಪ್ ಗೌಡ್ರಿ. ನಮಸ್ಕಾರ. ಬಾ ಅಶೋಕ. ಗೌಡ್ರಿ, ಯಾವ್ದೋ ಪರ್ಸನಲ್ ವಿಷಯ ಮಾತಾಡೋದಿದೆ ಬಾ ಅಂತ ಫೋನ್ ಮಾಡಿದ್ರಿ. ಅದ್ಯಾವ ವಿಷಯ ಅಂತ ಹೇಳಿ ಗೌಡ್ರಿ. ಶಿವರಾಮ್, ನಾನು ಸಚಿವನಿದ್ದಾಗ ನನ್ನ ಹೊಲದಲ್ಲಿ 20 ಎಕರೆ ಆಸ್ತಿ ಹೆಚ್ಚಿ ನಿನಗೆ 5 ಕೋಟಿ ಹಣ ನೀಡಿದ್ದೇನೆ. ಈಗ ಆ ವಿರಾಟ ಮತ್ತು ಕಾಳಿಂಗ ನನ್ನನ್ನು ಸಾಯಿಸಲು ಬರುತ್ತಿದ್ದಾರೆ. ಆ ವಿಷಯ ತಿಳಿದು ನಿನ್ನನ್ನು ಕರೆದಿ. ಗೌಡ್ರಿ, ಏನ್ ಹೇಳ್ತಿದ್ದೀರಾ ನೀವು? ಕತ್ತಲಲ್ಲಿ ಕಾಲ ಕಳೆಯುತ್ತಿದ್ದ ನನಗೆ ಕೇಳಿದಾಗೆಲ್ಲ ಹಣ ಆಸ್ತಿ ಕೊಟ್ಟು ಬೆಳಕಿನ ದಾರಿ ತೋರಿದ ದೇವರು ನೀವು ನನ್ನ ಸಹಾಯ ಕೇಳುವುದು ಅದೇನು ವಿಷಯ ಅಂತ ಹೇಳಿಕೊಡ್ರಿ. ಏನೂ ಇಲ್ಲ ಅಶೋಕ, ನಾವು ಮಾಡಿದ ಕುತಂತ್ರಕ್ಕೆ ಕೈ ಜೋಡಿಸಿ ಆ ಶಿವರಾಮನನ್ನು ಮನೆಯಿಂದ ಹೊರ ಹಾಕಿದ್ದಾಯಿತು. ಆ ವಿಷಯ ತಿಳಿದ ಅವನ ತಮ್ಮ ಕಾಳಿಂಗ ಮತ್ತು ಅವನ ಸ್ನೇಹಿತ ವಿರಾಟ್ ನನ್ನನ್ನು ಸಾಯಿಸಲು ಬರುತ್ತಿದ್ದಾರಂತೆ. ಅದಕ್ಕೆ ಗೌಡ್ರೆ, ಏನ್ ಹೇಳ್ತಿದ್ದೀರಾ ನೀವು? ಅದಕ್ಕೆ ನಿಮ್ಮ ಪ್ರಾಣಕ್ಕೆ ಕೂತು ತಂದ ಅವನನ್ನು ಎನ್ಕೌಂಟರ್ ಮಾಡಿ ನಿಮ್ಮ ಪ್ರಾಣಕ್ಕೆ ನನ್ನ ಪ್ರಾಣ ಕೊಟ್ಟು ಕಾಪಾಡುತ್ತೇನೆ. ಸಾಹೇಬ್ರೆ, ನನ್ನ ಪ್ರಾಣ ರೀ ಅಪ್ಪ, ನನ್ನ ಪ್ರಾಣನು ಕಾಪಾಡ್ರಿ. ನಿಮ್ ಕೈ ಮುಗಿತೇನ್ರಿ ಅಪ್ಪ. ಅಶೋಕ, ಈ ಗಡಿಬಿಡಿಗೆ ಜೀವದ ಮೇಲೆಯೇ ಬಲು ಆಸೆ. ಅವನ ಸೇಫ್ಟಿಗಾಗಿ ಒಂದು ಪಿಸ್ತೂಲನ್ನು ಕೊಡು. ಅವರನ್ನು ಸಾಯಿಸುವವರೆಗೂ ಇವನನ್ನು ನಿನ್ನ ಹತ್ತಿರ ಇಟ್ಟುಕೊಂಡು
ತೆಗೆದುಕೋ ಈ 5 ಲಕ್ಷ ಹಣವನ್ನು, ನಾನಿನ್ನು ಬರುತ್ತೇನೆ. ಹೋಗೇ ಬಿಟ್ಟ ನೋಡಿ ಮಗ. ಸಾಹೇಬ್ರ ಅಲ್ರಿ ಸಾಹೇಬ್ರ, ಹೋಗ್ರಿ ಪುಸ್ತಕ ಕೊಡಂದ್ರಿ, ನನ್ಗೊಂದು ಪುಸ್ತಕ ಕೊಡಿರಲ್ಲ. ತೆಗೆದುಕೋಬೇಡಿ ಬಿಡಿ, ನಿನ್ನ ಪ್ರಾಣ ರಕ್ಷಣೆಗಾಗಿ ಈ ಪಿಸ್ತೂಲ್. ಈಗ ಒಂದ್ ಸ್ವಲ್ಪ ಧೈರ್ಯ ಬಂತ ನೋಡ್ರಿ ನನಗ. ಅಲ್ರಿ ಈ ಪಿಸ್ತೂಲ್ ಕೊಟ್ಟಿರಲ್ರಿ, ಇದ್ರಾಗ ಎಷ್ಟು ಮಂದಿ ಸಾಯಿಸ್ಬೋದ್ರಿ? 10 ರಿಂದ 12 ಮಂದಿ ಸಾಯಬಹುದು ಗಡಿಬಿಡಿ. 10 ರಿಂದ 12 ಮಂದಿ ಏನು ಬ್ಯಾಡ್ರಿ ನನಗೆ. ಆ ಕರೆ ಕಾಳಿಂಗ ಇಬ್ರು ಸಾಕು ಸಾಕು ನೋಡ್ರಿ ಅಪ್ಪ ನನಗ. ಅಲ್ರಿ ಸಾಹೇಬ್ರ, ಈ ಪಿಸ್ತೂಲ್ ಹೆಂಗ ಗುರಿ ಇಟ್ಟು ಹೊಡಿದಂತ ನಿಮಗೆ ಟ್ರೈನಿಂಗ್ ಏನಾದ್ರು ಕೊಟ್ಟಿರ್ತಾರಲ್ರಿ? ಹೌದು ಗಡಿಬಿಡಿ, ಟ್ರೈನಿಂಗ್ ನಲ್ಲಿ ಎಲ್ಲಾ ಹೇಳಿಕೊಡ್ತಾರೆ. ಮತ್ ನನಗೋ ಸ್ವಲ್ಪ ಹೇಳಿಕೊಟ್ರಲ್ಲ, ಆ ತೇರಿನ ಮೇಲೆ ಗಿಳಿ ಕುಂತ ಹೊಡೆದು ಬಿಡ್ತಾನೆ. ಗಡಿಬಿಡಿ, ಕೈಯಲ್ಲಿ ಬಂದೂಕ್ ಹಿಡಿದು ಗುಂಡು ಹಾರಿಸಲು ದಗಂಡ ಸ್ಥಳ ಬೇಕಲೇ ಗಡಿಬಿಡಿ. ಯಪ್ಪ ಕಾಳಿಂಗಪ್ಪನ ನಾನು ಏನು ಮಾಡ್ಬೋದು ಯಪ್ಪ, ನನ್ನ ತಪ್ಪಾತ. ಗಡಿಬಿಡಿ, ಇವನಿಗೆ ಇಷ್ಟೇ ಭಯ ಪಡುವೆ. ಈ ಕಾಲಿಂಗನನ್ನು ಈಗಲೇ ಎನ್ಕೌಂಟರ್ ಮಾಡಿ ಬಿಡುತ್ತೇನೆ. ತಪ್ಪು ಸೂತ್ರ ನನ್ನ ಮಗನೇ. ಮೈ ಮೇಲೆ ಕಾಕಿ ಬಟ್ಟೆಯನ್ನು ಹಾಕಿಕೊಂಡು ಸರ್ಕಾರ ಸಾಕಷ್ಟು ಸಂಬಳ ಕೊಟ್ಟರು, ಗಿಂಬಳಕ್ಕೆ ಆಸೆ ಬಿದ್ದು ಅನ್ಯಾಯದ ವಿರುದ್ಧ ಕೆಲಸ ಮಾಡುತ್ತಿರುವವರು ನೀವು. ಕುತಂತ್ರಿಗಳ ಕೈಚೀಲವಾದ ನೀನು ನನ್ನ ಎನ್ಕೌಂಟರ್ ಮಾಡ್ತೀನಿ. ಬದ್ಮಾಶ್, ಭಾರತ ಮಾತೆಯ ರಕ್ಷಾ ಕವಚ ನಿನ್ನಂತ 4 ಮೈ ಮೇಲೆ ಇರಬಾರದು. ನನ್ನ ತಾಯಿ ಭೀಮಾಂಬಿಕೆಯ ಪಾದದಡಿಗೆ ನಿನ್ನ ಪ್ರಾಣ ಹೋಗಬೇಕು. ಈ ಜಗದಲ್ಲಿ ಧರ್ಮ ಮತ್ತೆ 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 ಹುಟ್ಟಬೇಕು. ಜೈ ಬಜರಂಗಿ. ನನ್ನೇನು ಮಾಡಬೇಡ್ರು ಯಪ್ಪ, ನೀವ್ ಹೇಳ್ದಂಗೆ ಕೇಳ್ತೇನು. ಇಲ್ಲಿ ಕರೆ ನಿಮ್ಮ ಮಗನಾಗಿ ಬಾಳೆ ಮಾಡ್ತೇನೆ, ಇಲ್ಲ ಅಂದ್ರೆ ಕುಬೇರ್ ಬಿಟ್ಟು ಹೋಗ್ಯಾನೋ ಯಪ್ಪ ನಾನು. ಕೈಬಿಡಿ. ಯಪ್ಪ ನಾನು ಬಿಡಿಸ್ಕೊಬಾರ್ದು, ಯಾರೋ ಬರ್ರಿ. ಇಷ್ಟೊಂದಂಗ ಎಂತ ಚೆನ್ನ ನಾಟಕ ಮಾಡಿ ನೀವು ಬರ್ರಿ, ಯಾರ ಯಪ್ಪ. ಗಡಿಬಿಡಿ, ಇಲ್ಲಿ ನಿನ್ನ ಪ್ರಾಣವನ್ನು ಕಾಪಾಡಲು ಯಾರೂ ಬರುವುದಿಲ್ಲ. ಗಡಿಬಿಡಿ ಹೇಳು. ಆ ನನ್ನ ಅಣ್ಣ, ಆ ನಿನ್ನ ಗೌಡನ ಹತ್ತಿರ 50 ಲಕ್ಷ ಹಣವನ್ನು ಇಸಿದುಕೊಂಡಿದ್ದಾನೆ. ಕೋಟಿ ಯಪ್ಪ, 4,000 ಕೊಡ್ತಂದೆ ನಾನು. ಅಲ್ರಿ ಯಪ್ಪ, 50 ಲಕ್ಷ ಅಲ್ರಿ, 50 ರೂಪಾಯಿ ನಿಲ್ಸ್ಕೊಂಡಿಲ್ರಿ ನಿಮ್ಮಣ್ಣ. 50 ರೂಪಾಯಿ ನಿಲ್ಸ್ಕೊಂಡಿಲ್ಲ. ಹಾಗಾದರೆ ನನ್ನಣ್ಣನ ಹೆಬ್ಬಟ್ಟಿನ ಸಹಿಯನ್ನು ಪಡೆದದ್ದು ಹೇಗೆ? ವಿರಾಟಣ್ಣ ಯಪ್ಪ, ಕಳಿಂಗಣ್ಣ ಇದ್ದಿದ್ದೆಲ್ಲ ಹೇಳಿಬಿಡ್ತಾನೆ, ಕೇಳಿಬಿಡಪ್ಪ. ನನಗೂ ಸಾಕಾಗಿ ಬಿಟ್ಟೈತಿ. ಅವನು ಬಕೆಟ್ ಹಿಡಿದು ನಿಮ್ಮ ಕುತ್ತಿಗೆ ತಂದು ಬಿಟ್ಟಾರ ನನಗೆ.
ಏನಾಗಿದ್ದಾಗಲಿ ನೋಡಿದಂತ ನಡಿಯೋನು ಯಪ್ಪ ಇಬ್ಬರು ಮನ್ಯಾಗಿಳದಾಗ ನಮ್ಮ ಗೌಡ್ರ ನಿಮ್ಮ ಮನೆ ಅಂತ ಇದ್ವಾರಿ ಅವಾಗ ನೀವು ಯಾರು ಇದು ಮನ್ಯಾಗ ಇದ್ದಿದ್ರಿ ನಿಮ್ಮ ಮನ್ಯಾಗ ಕೇಳಿದ್ವಿ ಹೊಲಕ್ಕೆ ಹೋಗ್ಯಾರ ಅಂದ್ರೆ ನಾವು ಹೊಲಕ್ಕೆ ಹೋಗಬೇಕಾದ್ರೆ ನಡು ದಾರ್ಯಾಗ ನಿಮ್ಮ ಶಿವರಾಮಣ್ಣ ಬಂದರಿ ನಮ್ಮ ಗೌಡ್ರಿಗೆ ಒಂದು ಸ್ವಲ್ಪ ಬಿರುಸು ಮಾತಾಡಿಬಿಟ್ಟ ಮೊದ್ಲನ ಪ್ರತಾಪ್ ಗೌಡ್ರು ನೋಡ್ರಿ ಅಲ್ಲಿ ಬಸವನ ಜಾತ್ರೆಯಾಗ ಗಣ ತಂದುಬಿಟ್ಟಾರ ಎರಡು ಶಿವರಾಮಣ್ಣ ಡಸಕ್ ಡಸಕ್ ಅಂತ ಇಳಿಸಬಿಟ್ರೆ ನಿಮ್ಮ ಶಿವರಾಮಣ್ಣ ಪ್ರಜ್ಞೆ ತಪ್ಪಿ ಬಿದ್ದಾರಿ ನಿಮ್ಮ ಶಿವರಾಮನ ಪ್ರಜ್ಞೆ ತಪ್ಪಿ ಬಿದ್ದ ಮ್ಯಾಗ ಅವನ ಹೆಬ್ಬಟ್ಟು ನಾ ತಗೊಂಡ್ಯಾರಿ ನಮ್ಮ ಪ್ರತಾಪ್ ಗೌಡ್ರ ನಿಮ್ಮ ಅತ್ತಿಗೆ ಮುಕ್ಕೂಟ ಮಜಾ ಕಟ್ಟಾಡಿಬಿಟ್ಟಾರಿ ಮಜಾ ಕಟ್ಟಾಡಿಬಿಟ್ಟಾರ ಏ ಪ್ರತಾಪ್ ಗೌಡ ಸದ್ಗುರುಗಳ ಸಂಪನ್ನನಾದ ನನ್ನಣ್ಣ ಶಿವರಾಮನ ಮೇಲೆ ನಿನದರ್ಪುರ ದಪ್ಪಾಳಿಕೆಯನ್ನು ತೋರಿಸಿ ಅಟ್ಟಹಾಸದಿಂದ ಕೆಟ್ಟ ಕೆಲಸವನ್ನು ಮಾಡಿ ಬಂಡತನದಿಂದ ಬಂದೂಕಿನಿಂದ ಬಡದೆಯೋ ಬಡ್ಡಿ ಮಗನ ಪ್ರತಾಪ್ ಗೌಡ ನಿನ್ನ ಸಿಂಹಾಸನಕ್ಕೆ ಬೆಂಕಿ ಹಚ್ಚಿ ನಿನ್ನ ರುಂಡ ಮುಂಡಗಳನ್ನು ಕತ್ತರಿಸಿ ಹಾಕಿ ನಿನ್ನ ದುಷ್ಟ ಸಾಮ್ರಾಜ್ಯ ನಿನ್ನ ಭ್ರಷ್ಟ ಆಡಳಿತವನ್ನು ಸರ್ವನಾಶ ಮಾಡದೇ ಇದ್ದರೆ ನನ್ನ ಹೆಸರು ಕಾಳಿಂಗನೇ ಅಲ್ಲ. ಸಾಕ್ತಿವಪ್ಪ ಇವ್ರ ಸಿಟ್ಟು ನೋಡಿದ್ರೆ ನಾನು ಬಿಡಂಗ್ ಕಾಣಂಗ್ಲಿ ಅವ್ರ ಹೇಳ್ತಾರು ಸ್ಪಿರಿಟ್ ಜಾಸ್ತಿ ಐತಿ ಯಪ್ಪ ಇವಂಗ ಸ್ಪಿರಿಟ್ ಜಾಸ್ತಿ ಐತಿ ಕಾಳಿಂಗ ಸೇರಿಗೆ ಸವ್ವ ಸೇರುವೆನು ಅಂತೆ ಈ ಕಿತಾಪತಿನ ನಮಗ ಆ ದುಷ್ಟ ಪ್ರತಾಪ ಗೌಡನ ಕೈ ಚೀಲವಾಗಿ ಕೆಲಸ ಮಾಡಿ ಪ್ರತಿಯೊಂದು ಕೆಟ್ಟ ಕಾರ್ಯಕ್ಕೂ ಕೈ ಜೋಡಿಸಿದ ಇವರನ್ನು ಒಬ್ಬರನ್ನು ಜೀವಂತವಾಗಿ ಬಿಡುವುದು ಬೇಡ. ವಿರಾಟ್ ಹಿಂದೆ ಹಾಕೊಳ್ಳದೆ ಆ ಕಾಡು ಮಿಕಗಳ ಬೇಟೆಯನ್ನು ಕಾಳಿಂಗ ಅಸಲಿಯಾಗಿ ತಿಂದು ಕಂಡವರ ಫಸಲು ತಿಂದು ಅಸಲಿಯಾಗಿ ನಡೆಯುವ ಆ ಕಾಡು ಮಿಕಕ್ಕೆ ಬಲೆ ಹಾಕುವುದು ಬೇಡ. ನೇರವಾಗಿ ಅದರ ಗುಹೆಗೆ ಹೊತ್ತು ಎಳೆದು ಹೊರದು ತಂದು ದೇವರಿಗೆ ಬಿಟ್ಟ ಕೋಣಕ್ಕೆ ಸುಣ್ಣದ ನೀರನ್ನು ಕುಡಿಸಿ ಕತ್ತರಿಸಿ ಹಾಕೋಣ ಸಾರ್ವಜನಿಕರೆದುರು. ಪ್ರತಾಪ್ ಗೌಡ ನಿಮ್ಮ ಪ್ರಾಣವನ್ನು ಪರಲೋಕಕ್ಕೆ ಪಾರ್ಸಲ್ ಮಾಡಲು ಹಿಂದೆ ಸಿದ್ಧವಾಗಿದೆ ಈ ಜೋಡಿ ಸಿಂಹಗಳು.